ಹಲೋ ಹಾಯ್ ಎವ್ರಿವನ್. ಎಸ್ ಎಮ್ ಎಜುಡೆಸ್ಕ್ ಚಾನಲ್ಗೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಎಲ್ಲ ವೀಕ್ಷಕ ಬಂಧುಗಳಿಗೂ, ಎಲ್ಲ ಶ್ರೋತೃ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಶ್ರೀನಿವಾಸ ಮೂರ್ತಿ ಮಾಡುವ ನಮಸ್ಕಾರಗಳು. ನಾವಿಂದು ತಿಳಿಯೋದಕ್ಕೆ ಹೊರಟಿರುವಂಥ ವಿಷಯ ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತ, ಆಡಮ್ ಸ್ಮಿತ್ ಥಿಯರಿ ಆಫ್ ಡೆವಲಪ್ಮೆಂಟ್. ಇಲ್ಲಿ ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಅಂದರೆ ಏನು, ಅಭಿವೃದ್ಧಿ ಸಿದ್ಧಾಂತ ಅಂದರೆ ಏನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಅಭಿವೃದ್ಧಿಯ ಒಂದು ಕಾರ್ಯಗತಿಯಲ್ಲಿ ಭಾಗಿಗಳಾಗುವಂಥ ವಿವಿಧ ಅಂಶಗಳು, ಅವುಗಳ ನಡುವಿನ ಕಾರಣ ಮತ್ತು ಪರಿಣಾಮಗಳ ಪರಸ್ಪರ ಸಂಬಂಧ, ಅಭಿವೃದ್ಧಿ ಪ್ರಕ್ರಿಯೆಯನ್ನು ಪ್ರಚೋದಿಸುವ ಮತ್ತು ಕುಂಠಿತಗೊಳಿಸುವ ರೀತಿ, ಅಭಿವೃದ್ಧಿಯ ಕಾರ್ಯವಿಧಾನದಲ್ಲಿ ಗೋಚರಿಸುವಂತಹ ನಾನಾ ಪ್ರಕಾರದ ಪ್ರಾಕೃತಿಕ ಘಟನೆಗಳು ಮೊದಲಾದ ಅಂಶಗಳನ್ನು ಸಮಗ್ರವಾಗಿ ವಿವರಿಸುವ ಒಂದು ವಿಚಾರಣಾ ಸರಣಿಯೇ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ. ಈ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಂದ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಏನು ಅರ್ಥಶಾಸ್ತ್ರದ ಜನಕ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಟ್ಟಿರುವಂಥ ಆಡಮ್ ಸ್ಮಿತ್ ರವರಿಂದ ಇಲ್ಲಿಯವರೆಗೆ ಅನೇಕ ಅರ್ಥಶಾಸ್ತ್ರಜ್ಞರು ಅನೇಕ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಅರ್ಥಶಾಸ್ತ್ರದ ಒಂದು ವಿಚಾರದ ಪರಂಪರೆ ಏನು ಬಂತು, ಆ ಒಂದು ಪರಂಪರೆಯಲ್ಲಿ ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತದಿಂದ ನಾವು ಪ್ರಾರಂಭಗೊಳಿಸ್ತೀವಿ. ಆಡಮ್ ಸ್ಮಿತ್ರ ಅಭಿವೃದ್ಧಿ ಸಿದ್ಧಾಂತವನ್ನು ಇವತ್ತು ತಿಳ್ಕೊಳ್ಳೋಣ. ಆಡಮ್ ಸ್ಮಿತ್ ರವರು ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹನೆಂದೇ ಪ್ರಖ್ಯಾತರಾಗಿದ್ದಾರೆ. ಅರ್ಥಶಾಸ್ತ್ರವನ್ನು ಕ್ರಮಬದ್ಧವಾಗಿ ವಿವರಿಸಿದವರಲ್ಲಿ ಆಡಮ್ ಸ್ಮಿತ್ ರವರು ಮೊದಲಿಗರಾಗಿದ್ದರಿಂದ ಅವರನ್ನು ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹನೆಂದು ಕರೆಯುತ್ತಾರೆ. ಆಡಮ್ ಸ್ಮಿತ್ ರವರ ಮೇರುಕೃತಿಯಾದ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗೆಗೆ ಒಂದು ಪರಿಶೋಧನೆ, ಅಂದರೆ 1776ರಲ್ಲಿ ಅವರ ಕೃತಿ ಏನು ಪ್ರಕಟಗೊಳ್ಳುತ್ತೆ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗೆಗೆ ಒಂದು ಪರಿಶೋಧನೆ, ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಈ ಒಂದು ಕೃತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಆಡಮ್ ಸ್ಮಿತ್ ಚರ್ಚಿಸಿದ್ದಾರೆ. ಆಡಮ್ ಸ್ಮಿತ್ ಅವರಿಗಿಂತ ಹಿಂದೆ ಜನಪ್ರಿಯವಾಗಿದ್ದಂಥ ವಾಣಿಜ್ಯ ಪಂಥ, ಕೃಷಿ ಪಂಥ, ಅಂದರೆ ಸ್ಕೂಲ್ ಆಫ್ ಎಕನಾಮಿಕ್ ಥಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ವಾಣಿಜ್ಯ ಪಂಥ, ಕೃಷಿ ಪಂಥದವರು ಸಹ ಅಭಿವೃದ್ಧಿಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಆದರೆ ಅವರು ಸರಿಯಾದಂಥ ಸೂಕ್ತವಾದಂಥ ರೀತಿಯಲ್ಲಿ ಎಲ್ಲೂ ಸಹ ವಿವರಣೆಗಳನ್ನು ಕೊಟ್ಟಿಲ್ಲ. ಆದರೂ ಸಹ ಅಭಿವೃದ್ಧಿ ಸಿದ್ಧಾಂತಕ್ಕೆ ಒಂದು ಪ್ರಬಲ ಸವಾಲು ಅಂತ ಹೇಳ್ಬೋದು ವಾಣಿಜ್ಯ ಪಂಥ ಅಥವಾ ಕೃಷಿ ಪಂಥಗಳು. ಅವೆಲ್ಲವನ್ನು ಮೀರಿ ಆಡಮ್ ಸ್ಮಿತ್ ಅಭಿವೃದ್ಧಿ ಸಿದ್ಧಾಂತವನ್ನು ಮಂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅವರು ಡ್ಯೂಕ್ನ ಒಂದು ಗುರುಗಳಾಗಿ ಯುರೋಪ್ನಾದ್ಯಂತ ಒಂದು ಪ್ರವಾಸ ಕೈಗೊಳ್ಳುವಂಥ ಸಂದರ್ಭಗಳು ಬರುತ್ತೆ. ಹೆಚ್ಚಿನದಾಗಿ ಓದ್ಕೊಂಡಿರುವಂಥವ್ರು, ಲೋಕವನ್ನು ಸುತ್ತಿದಂಥವ್ರು, ದೇಶ ಸುತ್ತಿದವರು ಮತ್ತು ಕೋಶ ಓದಿದಂಥವ್ರು. ಅವರು ಅದ್ಭುತವಾದಂತಹ 2 ಕೃತಿಗಳನ್ನು ಕೊಡ್ತಾರೆ, ದ ಮಾರಲ್ ಸೆಂಟಿಮೆಂಟ್ಸ್ ಆ್ಯಂಡ್ ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಹಾಗಾಗಿ ಆಡಮ್ ಸ್ಮಿತ್ ಅವರ ಒಂದು ವಿಚಾರವಂತಿಕೆ, ಈ ಸೈದ್ಧಾಂತಿಕವಾಗಿ ಅಭಿವೃದ್ಧಿ ಸಿದ್ಧಾಂತವನ್ನು ಮಂಡಿಸುವಂಥದ್ದರ ರೀತಿ ಬಹಳ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಓಕೆ, ಈಗ ಆಡಮ್ ಸ್ಮಿತ್ ಅಭಿವೃದ್ಧಿ ಸಿದ್ಧಾಂತದ ಕೆಲವು ಪ್ರಮುಖ ಅಂಶಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ರಕೃತಿ ನಿಯಮ ತತ್ವ. ಪ್ರಕೃತಿ ನಿಯಮ ತತ್ವ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲಿಸಮ್. ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಸಾಧನವೆಂದರೆ ಮುಕ್ತ ನೀತಿ ಎಂದು ಸ್ಮಿತ್ ರವರು ಪ್ರಬಲವಾಗಿ ನಂಬಿದ್ದರು. ಮುಕ್ತ ನೀತಿ ಇರಬೇಕು ಅಂದರೆ ಯಾವುದೇ ರೀತಿಯ ಹಸ್ತಕ್ಷೇಪಗಳು, ನಿಯಂತ್ರಣಗಳು ಇರಬಾರ್ದು. ಆರ್ಥಿಕ ವ್ಯವಹಾರಗಳು ಸಹಜವಾಗಿ ನಡೆಯಬೇಕೇ ಹೊರತು ಯಾವುದೇ ನಿರ್ಬಂಧ ಅಥವಾ ಹಸ್ತಕ್ಷೇಪಗಳಿರಬಾರ್ದು ಅನ್ನೋಂಥದ್ದು ಅವರ ಒಂದು ಪ್ರಬಲ ನಂಬಿಕೆಯಾಗಿತ್ತು. ಅವ್ರ ಮಾತುಗಳಲ್ಲಿ ನೋಡೋದಾದರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಿತಕ್ಕಾಗಿ ದುಡಿಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವತಂತ್ರವಾಗಿ ಬಿಟ್ಟಲ್ಲಿ ತನಗೆ ಯಾವುದು ಒಳ್ಳೆಯದು ಎಂದು ತೀರ್ಮಾನಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಅವನ ಒಳಿತು ಮತ್ತು ಕೆಡಕಿನ ಬಗ್ಗೆ ಅವನೇ ನ್ಯಾಯಾಧೀಶನಿದ್ದಂತೆ. ನೋಡಿ, ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಆಡಮ್ ಸ್ಮಿತ್ ರವರು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಿತಕ್ಕಾಗಿ ದುಡಿಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವತಂತ್ರವಾಗಿ ಬಿಟ್ಟಲ್ಲಿ ತನಗೆ ಯಾವುದು ಒಳ್ಳೆಯದು ಎಂದು ತೀರ್ಮಾನಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಅವನ ಒಳಿತು ಕೆಡುಕಿನ ಬಗ್ಗೆ ಅವನೇ ನ್ಯಾಯಾಧೀಶನಿದ್ದಂತೆ.
ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಒಳಿತು ಇನ್ನೊಬ್ಬನ ಕೆಡುಕು ಅಂತ ಅರ್ಥ ಅಲ್ಲ. ಹೀಗೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಹಿತಕ್ಕಾಗಿ ದುಡಿದಾಗ ತನ್ನಿಂದ ತಾನೇ ಸಮಾಜದ ಅಥವಾ ರಾಷ್ಟ್ರದ ಹಿತ ಸಾಧನೆಯಾಗುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಹಿತಕ್ಕಾಗಿ ದುಡಿಯುವಂಥ ಸಂದರ್ಭದಲ್ಲಿ ಸಮಾಜದ ಮತ್ತು ರಾಷ್ಟ್ರದ ಹಿತವನ್ನು ಕಾಪಾಡಲಾಗುತ್ತೆ. ಅದನ್ನೇ ಕಾಣದ ಕೈ, ಇನ್ವಿಸಿಬಲ್ ಹ್ಯಾಂಡ್. ರಾಷ್ಟ್ರದ ಸಮಸ್ಯೆಗಳು ಅದರ ಪಾಡಿಗೆ ಅದೇ ಸರಿ ಹೋಗುತ್ತೆ, ಯಾವುದೇ ರೀತಿಯ ಹಸ್ತಕ್ಷೇಪ ಬೇಡ, ಮುಕ್ತ ಆರ್ಥಿಕತೆ ಇರಲಿ ಅನ್ನುವಂಥದ್ದು ಸ್ಮಿತ್ರವರ ಒಂದು ಭಾವನೆಯಾಗಿತ್ತು. ವ್ಯಕ್ತಿಯ ಹಿತಾಸಕ್ತಿ ಮತ್ತು ಸಮಾಜದ ಹಿತಾಸಕ್ತಿ ಎರಡೂ ಸಹ ಒಂದೇ ಆಗಿರುತ್ತದೆ. ಅಂದರೆ ವ್ಯಕ್ತಿಯ ಒಳಿತು ಸಹಜವಾಗಿಯೇ ಸಮಾಜದ ಒಳಿತನ್ನು ವೃದ್ಧಿಸುತ್ತದೆ. ಎಲ್ಲ ವ್ಯಕ್ತಿಗಳು ತಮ್ಮ ಹಿತಕ್ಕಾಗಿ ಹೆಚ್ಚು ಹೆಚ್ಚು ಸಂಪತ್ತು ಗಳಿಸಿದಾಗ ಸಹಜವಾಗಿಯೇ ರಾಷ್ಟ್ರದ ಸಂಪತ್ತು ಹೆಚ್ಚುತ್ತದೆ. ಆಡಮ್ ಸ್ಮಿತ್ ರವರು ಪ್ರಕೃತಿ ನಿಯಮ ಅಥವಾ ಸಹಜ ನಿಯಮವನ್ನು ಒಂದು ಉದಾಹರಣೆಯಿಂದ ಸ್ಪಷ್ಟಪಡಿಸಿದ್ದಾರೆ. ಆ ಉದಾಹರಣೆ ನೋಡೋಣ. ಮಾಂಸ ವ್ಯಾಪಾರಿ, ಪಾನೀಯ ತಯಾರಿಸುವವ ಅಥವಾ ರೊಟ್ಟಿ ಮಾಡುವವನು ತಮ್ಮ ತಮ್ಮ ಒಳಿತಿಗಾಗಿ ಮಾಡುವ ಕಾರ್ಯದಿಂದ ನಾವು ನಮ್ಮ ಒಳ್ಳೆಯ ಔತಣವನ್ನು ಪಡೆಯುತ್ತೇವೆಯೇ ಹೊರತು ಅವರುಗಳ ಔದಾರ್ಯದಿಂದಲ್ಲ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಆಡಮ್ ಸ್ಮಿತ್ ರವರ ಒಂದು ಉದಾಹರಣೆ: ಮಾಂಸ ವ್ಯಾಪಾರಿ, ಪಾನೀಯ ತಯಾರಿಸುವವ ಅಥವಾ ರೊಟ್ಟಿ ಮಾಡುವವನು ತಮ್ಮ ತಮ್ಮ ಒಳಿತಿಗಾಗಿ ಮಾಡುವ ಕಾರ್ಯದಿಂದ ನಾವು ನಮ್ಮ ಒಳ್ಳೆಯ ಔತಣವನ್ನು ಪಡೆಯುತ್ತೇವೆ ಹೊರತು ಅವರುಗಳ ಔದಾರ್ಯದಿಂದಲ್ಲ. ಅಂದರೆ ಯಾರೂ ಸಹ ಅವರು ಬೇರೆಯವರಿಗೆ ಅನುಕೂಲ ಮಾಡಿಕೊಳ್ಬೇಕು ಅನ್ನೋವಂಥ ಔದಾರ್ಯದಿಂದ ಕೆಲಸ ಮಾಡೋದಿಲ್ಲ. ಅವರ ಅನುಕೂಲಕ್ಕಾಗಿ ಅವರಿಗೆ ಬರುವಂಥ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ನಾವು ಬೆಸ್ಟ್ ಆಗಿರುವಂಥ ಒಂದು ಔಟ್ಪುಟ್ಟನ್ನು ನಾವು ಪಡಿತೀವಿ ಅನ್ನುವಂಥದ್ದು ಇಲ್ಲಿ ಆಡಮ್ ಸ್ಮಿತ್ ರವರ ಒಂದು ಹೇಳಿಕೆ ಆಗಿರುವಂಥದ್ದು. ಅವರುಗಳ ಔದಾರ್ಯದಿಂದಲ್ಲ ಎಂದು ಸ್ಮಿತ್ ಪ್ರಕೃತಿ ನಿಯಮ ತತ್ವವನ್ನು ಸಹಜವಾಗಿ ನಡೆಯುವ ಆರ್ಥಿಕ ವ್ಯವಹಾರ ಎಂದು ವಿವರಿಸಿದ್ದಾರೆ. ಪ್ರತಿಯೊಬ್ಬ ಅವನಿಗೇನು ಬರುತ್ತೆ ಅದನ್ನು ವಿಶೇಷವಾಗಿ ಮಾಡ್ತಾನೆ. ಆ ವಿಶೇಷತೆ ಅನ್ನುವಂಥದ್ದು ನಮಗೆ ಲಭ್ಯ ಆಗುತ್ತೆ. ವಿಶೇಷವಾದಂಥ ಪ್ರಾಡಕ್ಟನ್ನು ನಾವು ಪಡಿತೀವಿ ಮತ್ತು ಅನುಭವ ಮಾಡ್ತೀವಿ ಅನ್ನುವಂಥದ್ದು ಅವನ ಒಂದು ಪ್ರಕೃತಿಯ ನಿಯಮ ತತ್ವ ಆಗಿರುವಂಥದ್ದು. ಎರಡನೇ ಅಂಶವಾಗಿ ಪರಿಪೂರ್ಣ ಪೈಪೋಟಿ, ಪರ್ಫೆಕ್ಟ್ ಕಾಂಪಿಟೇಷನ್. ಆರ್ಥಿಕ ಅಭಿವೃದ್ಧಿಯುಂಟಾಗಲು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಮತ್ತು ವ್ಯಕ್ತಿಗಳ ಆರ್ಥಿಕ ಸ್ವಾತಂತ್ರ್ಯ ಅತ್ಯವಶ್ಯಕ. ಈ ಸ್ಥಿತಿಯಲ್ಲಿ ವ್ಯಕ್ತಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿ ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ತನ್ಮೂಲಕ ರಾಷ್ಟ್ರದ ಸಂಪತ್ತನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಲು ಸಾಧ್ಯ ಎಂದು ಆಡಮ್ ಸ್ಮಿತ್ ನಂಬಿದ್ದರು. ಮುಕ್ತ ವ್ಯಾಪಾರ, ಮುಕ್ತ ಆರ್ಥಿಕತೆಗಳು ಸ್ಮಿತ್ ರವರ ಪ್ರಮುಖ ಬಲವಾಗಿದ್ದಿತು. ಅಭಿವೃದ್ಧಿ ಹೊಂದಲು ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವಿರಬಾರದು. ಸರ್ಕಾರದ ಮಧ್ಯಪ್ರವೇಶ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಬಲವಾಗಿ ನಂಬಿದ್ದಂಥವರು ಆಡಮ್ ಸ್ಮಿತ್. ಹಾಗಾಗಿ ಅವರು ಪರಿಪೂರ್ಣ ಪೈಪೋಟಿಯನ್ನು, ಅಂದರೆ ಎಲ್ಲ ಜ್ಞಾನವನ್ನು ಸಹ ಅಲ್ಲಿ ಕೊಳ್ಳೋರು ಇರ್ಬೋದು, ಮಾರೋರು ಇರ್ಬೋದು, ಆರ್ಥಿಕ ವ್ಯಕ್ತಿಗಳು ಪ್ರತಿಯೊಬ್ಬರಿಗೂ ಸಹ ಅದರ ಅರಿವಿರುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದರು. ಹಾಗಾಗಿ ಯಾವುದೇ ರೀತಿಯ ಬಾಹ್ಯ ನಿಯಂತ್ರಣಗಳು ಬೇಡ ಅನ್ನುವಂಥ ನಂಬಿಕೆ ಮುಕ್ತ ಆರ್ಥಿಕತೆಯನ್ನು ಪ್ರಬಲವಾಗಿ ಮಂಡಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಹಾಗೆ ನೆಕ್ಸ್ಟು ಶ್ರಮ ವಿಭಜನೆ. ಮೂರನೇ ಅಂಶ ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್. ಆಡಮ್ ಸ್ಮಿತ್ ರವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವು ಶ್ರಮ ವಿಭಜನೆಯಿಂದ ಪ್ರಾರಂಭಗೊಳ್ಳುತ್ತದೆ. ಶ್ರಮ ವಿಭಜನೆಯು ಶ್ರಮದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಶ್ರಮ ಅನ್ನುವಂಥದ್ದು ಸಂಪತ್ತಿನ ಮೂಲವಾಗಿರುವಂಥದ್ದು. ಆಡಮ್ ಸ್ಮಿತ್ ರವರ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದರೆ, ಪ್ರತಿಯೊಂದು ರಾಷ್ಟ್ರದ ವಾರ್ಷಿಕ ಶ್ರಮವು ಆ ರಾಷ್ಟ್ರದ ಜನರ ಜೀವನಾವಶ್ಯಕಗಳು ಮತ್ತು ಸೌಕರ್ಯಗಳನ್ನು ಮೂಲಭೂತವಾಗಿ ಪೂರೈಕೆ ಮಾಡುವ ನಿಧಿ. ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ. ಪ್ರತಿಯೊಂದು ರಾಷ್ಟ್ರದ ವಾರ್ಷಿಕ ಶ್ರಮವು ಆ ರಾಷ್ಟ್ರದ ಜನರ ಜೀವನಾವಶ್ಯಕಗಳು ಮತ್ತು ಸೌಕರ್ಯಗಳನ್ನು ಮೂಲಭೂತವಾಗಿ ಪೂರೈಕೆ ಮಾಡುವಂತಹ ನಿಧಿ. ನೋಡಿ, ಶ್ರಮದ ಒಂದು ಮಹತ್ವವನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಆಡಮ್ ಸ್ಮಿತ್. ಅಂದರೆ ಪ್ರತಿಯೊಂದು ರಾಷ್ಟ್ರದ ಶ್ರಮ ಏನಿರುತ್ತೆ, ಆ ಪ್ರೊಡಕ್ಟಿವ್ ಲೇಬರ್ ಏನಿರುತ್ತೆ, ಲೇಬರ್ ಫೋರ್ಸ್ ಏನಿರುತ್ತೆ, ಅದು ಜನರ ಜೀವನಾವಶ್ಯಕ ಮತ್ತು ಮೂಲ ಸೌಕರ್ಯಗಳನ್ನು ಪೂರೈಕೆ ಮಾಡುವಂಥ ಮೂಲಭೂತ ನಿಧಿ ಅನ್ನೋ ರೀತಿಯಲ್ಲಿ ಅದರ ಮಹತ್ವವನ್ನು ಆಡಮ್ ಸ್ಮಿತ್ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಶ್ರಮ ವಿಭಜನೆಯು ಶ್ರಮದ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ಸ್ಮಿತ್ ರವರ ಪ್ರತಿಪಾದನೆ. ಹಾಗಾದರೆ ಈ ಶ್ರಮ ವಿಭಜನೆ ಅಂದ್ರೇನು?
ಶ್ರಮ ವಿಭಜನೆ ಎಂದರೆ ವಿವಿಧ ಉದ್ಯಮಗಳಲ್ಲಿ ಅಥವಾ ಒಂದೇ ಉದ್ಯಮದಲ್ಲಿ ವಿವಿಧ ಉತ್ಪಾದನಾ ಹಂತಗಳಲ್ಲಿ ವಿಶೇಷತೆ ಅಥವಾ ಪ್ರಾವೀಣ್ಯತೆಯನ್ನು ಸಾಧಿಸುವುದು. ಅಂದರೆ ಶ್ರಮ ವಿಭಜನೆ ಎಂದರೆ ವಿವಿಧ ಉದ್ಯಮಗಳಲ್ಲಿ, ಬೇರೆ ಬೇರೆ ಉದ್ಯಮಗಳಲ್ಲಿ ಅಥವಾ ಒಂದೇ ಉದ್ಯಮದ ವಿವಿಧ ಉತ್ಪಾದನಾ ಹಂತಗಳಲ್ಲಿ ವಿಶೇಷತೆ ಅಥವಾ ಪ್ರಾವೀಣ್ಯತೆಯನ್ನು ಸಾಧಿಸುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಅವನ ಮಾಡುವಂತಹ ಕೆಲಸದಲ್ಲಿ ವಿಶೇಷತೆಯನ್ನು ಸಾಧಿಸುವಂಥದ್ದನ್ನು ಶ್ರಮ ವಿಭಜನೆ ಅಂತ ಹೇಳ್ಬಿಟ್ಟು ಆಡಮ್ ಸ್ಮಿತ್ ಕರೆದಿದ್ದಾರೆ. ಶ್ರಮ ವಿಭಜನೆ ಮತ್ತು ಪ್ರಾವೀಣ್ಯತೆ 3 ವಿಧಗಳಲ್ಲಿ ಅಭಿವೃದ್ಧಿಗೆ ನೆರವಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವುಗಳೆಂದರೆ ಶ್ರಮದ ಕೌಶಲ್ಯತೆಯನ್ನು ಉತ್ತಮವಾಗಿಸುವುದರ ಮೂಲಕ, ಶ್ರಮದ ಕೌಶಲ್ಯತೆಯನ್ನು ಉತ್ತಮವಾಗಿಸುವುದರ ಮೂಲಕ, ಇನ್ನೊಂದಿಷ್ಟು ಹೆಚ್ಚು ಕೌಶಲ್ಯಪೂರ್ಣವಾಗಿ ಮಾಡೋದ್ರ ಮೂಲಕ, ಹಾಗೆ ಉತ್ಪಾದನೆಯಲ್ಲಿ ಸಮಯದ ಉಳಿತಾಯ ಮಾಡುವ ಮೂಲಕ, ಉತ್ಪಾದನಾ ಚಟುವಟಿಕೆಗಳಲ್ಲಿ ಒಂದಿಷ್ಟು ಸಮಯವನ್ನು ಉಳಿತಾಯ ಮಾಡೋದ್ರ ಮೂಲಕ, ಅಂದರೆ ವಿಶೇಷತೆ ಸಾಧಿಸಿದ್ವಿ ಅಂದರೆ ಅಲ್ಲಿ ಸಮಯದ ಉಳಿತಾಯ ಆಗುತ್ತೆ. ಹಾಗೆ ಶ್ರಮವನ್ನು ಉಳಿತಾಯ ಮಾಡುವ ಉತ್ತಮ ಯಂತ್ರಗಳ ಅನ್ವೇಷಣೆಗೆ ಕಾರಣವಾಗುವ ಮೂಲಕ. ಈ 3 ಅಂಶಗಳು ಶ್ರಮ ವಿಭಜನೆ ಮತ್ತು ಶ್ರಮದ ಪ್ರಾವೀಣ್ಯತೆ ಅನ್ನೋಂಥದ್ದು ಅಭಿವೃದ್ಧಿಗೆ ಹೇಗೆ ನೆರವಾಗುತ್ತೆ ಅನ್ನೋಂಥದ್ದನ್ನು ಪ್ರಸ್ತುತಪಡಿಸುವಂಥ ವಿಷಯಗಳಾಗಿರುವಂಥದ್ದು. ಒಂದು, ಶ್ರಮದ ಕೌಶಲ್ಯತೆಯನ್ನು ಉತ್ತಮವಾಗಿಸುವುದರ ಮೂಲಕ, ಉತ್ಪಾದನೆಯಲ್ಲಿ ಸಮಯದ ಉಳಿತಾಯ ಮಾಡುವ ಮೂಲಕ, ಹಾಗೆ ಶ್ರಮವನ್ನು ಉಳಿತಾಯ ಮಾಡುವ ಉತ್ತಮ ಯಂತ್ರಗಳ ಅನ್ವೇಷಣೆಗೆ ಕಾರಣವಾಗುವ ಮೂಲಕ. ಈ ರೀತಿಯಲ್ಲಿ ಶ್ರಮ ವಿಭಜನೆ ಅನ್ನುವಂಥದ್ದು ಅಭಿವೃದ್ಧಿಗೆ ಸಹಕಾರವಾಗಿರುತ್ತೆ ಅಂತ ಹೇಳ್ಬೋದು. ಶ್ರಮ ವಿಭಜನೆಯ ಪ್ರಯೋಜನಗಳನ್ನು ಆಡಮ್ ಸ್ಮಿತ್ ಒಂದು ಉದಾಹರಣೆಯ ಮೂಲಕ ವಿವರಿಸ್ತಾರೆ. ಗುಂಡು ಸೂಜಿ ತಯಾರಿಸುವಂಥ ಕೈಗಾರಿಕೆಯ ಉದಾಹರಣೆ ಮೂಲಕ ವಿವರಿಸಿರುವಂಥದ್ದನ್ನು ನಾವು ನೋಡ್ಬೋದು. ಶ್ರಮ ವಿಭಜನೆಯ ದೃಷ್ಟಿಯಿಂದ ಗುಂಡು ಸೂಜಿಯ ಉತ್ಪಾದನೆಯನ್ನು 18 ವಿವಿಧ ಉತ್ಪಾದನಾ ಹಂತಗಳನ್ನಾಗಿ ವಿಂಗಡಿಸಬಹುದೆಂದು ಸ್ಮಿತ್ ಅಭಿಪ್ರಾಯಪಟ್ಟಿದ್ದಾರೆ. ವಿವಿಧ ವ್ಯಕ್ತಿಗಳು ತಂತಿ ಎಳೆಯುವ, ನೇರಗೊಳಿಸುವ, ಕತ್ತರಿಸುವ, ಮೊನಚು ಮಾಡುವ ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸಿದರೆ ಒಬ್ಬ ಶ್ರಮಿಕನು ಒಂದು ದಿನದಲ್ಲಿ ಸರಾಸರಿ 4800 ಗುಂಡು ಸೂಜಿಗಳನ್ನು ತಯಾರಿಸಬಹುದು. ಶ್ರಮ ವಿಭಜನೆ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 1 ಗುಂಡು ಸೂಜಿಯನ್ನು ಮಾತ್ರ ಉತ್ಪಾದಿಸಲು ಸಾಧ್ಯ. ಅಂದರೆ ಆ ಒಂದು ವಿಶೇಷತೆಯನ್ನು ಸಾಧಿಸದೆ ಎಲ್ಲದನ್ನೂ ಕೆಲಸವನ್ನು ಅವನೇ ಮಾಡ್ತಾ ಕೂತ್ಕೊಂಡು ಇದ್ದಾನೆ ಅಂದರೆ ಒಂದು ದಿವಸಕ್ಕೆ 1 ಗುಂಡು ಸೂಜಿಯನ್ನು ಸಹ ತಯಾರಿಸೋದು ಕಷ್ಟ ಅನ್ನೋ ರೀತಿಯಲ್ಲಿ ಇಲ್ಲಿ ಆಡಮ್ ಸ್ಮಿತ್ ಹೇಳ್ತಿರೋವಂಥದ್ದು. ಅದನ್ನೇ 18 ವಿವಿಧ ಗುಂಪುಗಳನ್ನಾಗಿ, ವಿವಿಧ ವರ್ಗಗಳನ್ನಾಗಿ, ವಿವಿಧ ಹಂತಗಳಾಗಿ ವಿಂಗಡಿಸಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ಉತ್ಪಾದನೆ 4800 ಗುಂಡು ಸೂಜಿ ಆಗಿರುತ್ತೆ ಅಂತ ಹೇಳ್ತಿದ್ದಾನೆ. ಅಂದರೆ ಇದು ಯಾವುದೇ ರೀತಿಯ ಯಂತ್ರಗಳಿಲ್ಲದಲೇ ಇರುವಂಥ ಕಾಲಘಟ್ಟದಲ್ಲಿ ಆಡಮ್ ಸ್ಮಿತ್ ಹೇಳಿರೋಂಥ ಒಂದು ಮಾತುಗಳು. ಈಗ ಆ ಒಂದು ಶ್ರಮ ವಿಭಜನೆಗೆ ಸಾಕಷ್ಟು ಯಂತ್ರೋಪಕರಣಗಳು ಅನ್ವೇಷಣೆ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ ಈ ಹಂತದಲ್ಲಿ, ನಾವು ಈಗಿನ ಆಧುನಿಕ ಹಂತದಲ್ಲಿ ನೋಡೋದಾದರೆ. ಓಕೆ, ಶ್ರಮ ವಿಭಜನೆಗೆ ಬಂಡವಾಳ ಒಂದು ಅಡ್ಡಿಯಾಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ಥರದಲ್ಲಿ ಎಲ್ಲ ವಿಶೇಷತೆಯನ್ನು ಸಾಧಿಸಿರ್ತೀವಿ, ಉತ್ಪಾದನೆ ಮಾಡಿರ್ತೀವಿ, ಆ ಉತ್ಪಾದನೆ ಆಗಿರುವಂಥದ್ದು ಮಾರಾಟ ಆಗುವಂಥದ್ದು ಸಹ ಬಹಳ ಮುಖ್ಯ. ಹಾಗಾಗಿ ಶ್ರಮ ವಿಭಜನೆಗೆ ಯಾವುದೆಲ್ಲ ಅಡ್ಡಿಯಾಗುತ್ತೆ ಅನ್ನುವಂಥದ್ದು ಅಂಶವನ್ನು ಇಲ್ಲಿ ಗಮನಿಸ್ಬೋದು. ಶ್ರಮ ವಿಭಜನೆಗೆ ಬಂಡವಾಳ ಒಂದು ಅಡ್ಡಿಯಾಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಈ ಆಡಮ್ ಸ್ಮಿತ್ ಅಭಿಪ್ರಾಯಪಡ್ತಾ ಇದ್ದಾರೆ, ವ್ಯಕ್ತಪಡಿಸ್ತಿದ್ದಾರೆ. ಶ್ರಮ ವಿಭಜನೆಯುಂಟಾಗಲು ಬಂಡವಾಳ ಕ್ರೋಢೀಕರಣ ಮತ್ತು ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನ ಅವಶ್ಯಕ. ಶ್ರಮ ವಿಭಜನೆ ಆಗಬೇಕು ಅಂದರೆ ಉತ್ತಮವಾದಂಥ ಬಂಡವಾಳ ಕ್ರೋಢೀಕರಣ, ಬಂಡವಾಳ ಸಂಚಯನ, ಬಂಡವಾಳ ಸಂಗ್ರಹಣೆ ಆಗಬೇಕು ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ತಮವಾದಂಥ ತಂತ್ರಜ್ಞಾನ ಅನ್ನುವಂಥದ್ದು ಅತ್ಯವಶ್ಯಕ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಆಗ ಮಾತ್ರ ದೊಡ್ಡ ಪ್ರಮಾಣದ ಮತ್ತು ವೈವಿಧ್ಯಪೂರ್ಣವಾದಂಥ ಉತ್ಪಾದನೆ ಸಾಧ್ಯ. ಇದು ಒಂದು ಬಂಡವಾಳ ಸಂಚಯನ ಒಂದು ಅಡ್ಡಿ. ಅದು ಬಂಡವಾಳ ಸಂಚಯನ ಆಗ್ತಿದೆ, ಆಧುನಿಕ ತಂತ್ರಜ್ಞಾನದ ಲಭ್ಯತೆ ಇದೆ ಅಂತಂದರೆ, ಉತ್ತಮ ತಂತ್ರಜ್ಞಾನದ ಲಭ್ಯತೆ ಇದೆ ಅಂದರೆ ವಿಶೇಷತೆಯನ್ನು ಸಾಧಿಸ್ಬೋದು, ಉತ್ಪಾದಕತೆಯನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೆ ಉತ್ಪಾದಕತೆಯನ್ನು ಹೆಚ್ಚಿಸ್ಕೊಂಡು ಉತ್ಪಾದನೆ ಮಾಡಿದ್ದೀವಿ, ಆದರೆ ಈ ಶ್ರಮ ವಿಭಜನೆಗೆ ಮತ್ತೊಂದು ಅಡ್ಡಿ ಅಂತಂದರೆ, ಇನ್ನೊಂದು ಅಡ್ಡಿ ಅಂದರೆ ಮಾರುಕಟ್ಟೆಯ ಗಾತ್ರ ಅಥವಾ ವಿಸ್ತೀರ್ಣ. ಸ್ಮಿತ್ರವರ ಮಾತಿನಲ್ಲೇ ಹೇಳೋದಾದರೆ, ಮಾರುಕಟ್ಟೆ ತುಂಬ ಚಿಕ್ಕದಾಗಿರುವಾಗ ಒಬ್ಬ ಶ್ರಮಿಕನು ತಾನು ಉತ್ಪಾದಿಸಿ ತನ್ನ ಅನುಭೋಗಕ್ಕೆ ಮಿಕ್ಕಿದ ವಸ್ತುಗಳನ್ನು ಇತರರು ಉತ್ಪಾದಿಸಿದ ವಸ್ತುಗಳೊಡನೆ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಯಾವ ವ್ಯಕ್ತಿಯು ತನ್ನನ್ನು ಸಂಪೂರ್ಣವಾಗಿ
ಒಂದು ಉದ್ಯೋಗಕ್ಕೆ ತೊಡಗಿಸಿಕೊಳ್ಳಲು ಧೈರ್ಯ ಮಾಡುವುದಿಲ್ಲ. ಅಂದರೆ ಮಾರುಕಟ್ಟೆಯ ಗಾತ್ರ ಅಥವಾ ವಿಸ್ತೀರ್ಣ ತುಂಬ ಚಿಕ್ಕದಾಗಿದೆ, ಇವನು ಮಾರಾಟ ಮಾಡೋದಕ್ಕೆ ಆ ಸರಕುಗಳು ಏನು ಹೆಚ್ಚಿದ್ದಾಗಿ ಉತ್ಪಾದನೆ ಆಗಿರುತ್ತೆ ಮಾರಾಟ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ತಾನು ಹೆಚ್ಚುವರಿಯನ್ನು ನಾನು ಮಾರಾಟ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಒಂದೇ ರೀತಿಯ ಕಾರ್ಯದಲ್ಲಿ ಅವನು ತೊಡಗಿಸ್ಕೊಳ್ಳೋದಕ್ಕೆ ಧೈರ್ಯ ಮಾಡೋದಿಲ್ಲ, ಅದರಲ್ಲಿ ವಿಶೇಷತೆಯನ್ನು ಸಾಧಿಸೋದಕ್ಕೆ ಧೈರ್ಯ ಮಾಡೋದಿಲ್ಲ ಅನ್ನೋವಂಥದ್ದನ್ನು ಆಡಮ್ ಸ್ಮಿತ್ ಹೇಳೋದ್ರ ಮೂಲಕ ಶ್ರಮ ವಿಭಜನೆಗಿರುವಂಥ ಮತ್ತೊಂದು ಅಡ್ಡಿಯನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮಾರುಕಟ್ಟೆಯ ವಿಸ್ತರಣೆಯಾಗದಿದ್ದರೆ ಉತ್ಪಾದನೆ ಲಾಭದಾಯಕವಾಗುವುದಿಲ್ಲ. ಶ್ರಮ ವಿಭಜನೆಯು ಮಾರುಕಟ್ಟೆಯ ವಿಸ್ತರಣದಿಂದ ಮಿತಿಗೊಂಡಿದೆ. ಡಿವಿಷನ್ ಆಫ್ ಲೇಬರ್ ಈಸ್ ಲಿಮಿಟೆಡ್ ಬೈ ದ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್ ಅನ್ನುವಂಥದ್ದನ್ನು ನಮಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಆಡಮ್ ಸ್ಮಿತ್. ಶ್ರಮ ವಿಭಜನೆಯುಂಟಾಗಲು ಮಾರುಕಟ್ಟೆ ವಿಸ್ತರಣೆಯಾಗಬೇಕು. ವಿಸ್ತಾರವಾದ ಮಾರುಕಟ್ಟೆಯಲ್ಲಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿದರೆ ಶ್ರಮ ವಿಭಜನೆಗೆ ಹೆಚ್ಚು ಅವಕಾಶವಿರುತ್ತದೆ. ಅಂತಿಮವಾಗಿ ಶ್ರಮ ವಿಭಜನೆಯು ವಸ್ತುವಿನ ಸ್ವರೂಪದಿಂದಲೂ ನಿರ್ಧರಿಸಲ್ಪಡುತ್ತದೆ. ಉದಾಹರಣೆಗೆ ಕೃಷಿ ಉತ್ಪನ್ನಗಳ ಉದ್ಯಮ ಸರಕುಗಳ ತಯಾರಿಕೆಯಲ್ಲಿ ಶ್ರಮ ವಿಭಜನೆಗೆ ಹೆಚ್ಚು ಅವಕಾಶವಿರುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ವಾಣಿಜ್ಯೋದ್ಯಮದ ಅಂತಾರಾಷ್ಟ್ರೀಯ ವ್ಯಾಪಾರ, ಜನಸಂಖ್ಯೆ ಹೆಚ್ಚಳ ಮತ್ತು ಸಾರಿಗೆ ವಿಸ್ತರಣೆ ಶ್ರಮ ವಿಭಜನೆಗೆ ಮತ್ತು ಬಂಡವಾಳದ ಹೆಚ್ಚಳಕ್ಕೆ ಕಾರಣೀಭೂತವಾಗಿರುತ್ತದೆ. ಶ್ರಮದ ಆಧಾರದ ಮೇಲೆ ಒಂದು ವಸ್ತುವಿನ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ. ಸ್ಮಿತ್ ರವರೇ ತಿಳಿಸಿದಂತೆ ಪ್ರತಿಯೊಂದು ರಾಷ್ಟ್ರದ ವಾರ್ಷಿಕ ಶ್ರಮ ಅನ್ನುವಂಥದ್ದು ಆ ರಾಷ್ಟ್ರದ ಜನರ ಜೀವನಾವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಪೂರೈಕೆ ಮಾಡುವಂಥ ನಿಧಿ. ಈ ಹೇಳಿಕೆ ಅನ್ನುವಂಥದ್ದು ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮದ ಪ್ರಾಮುಖ್ಯತೆಯನ್ನು ನಮಗೆ ವ್ಯಕ್ತಪಡಿಸಿದೆ. ಹಾಗಾಗಿ ಶ್ರಮದ ಪ್ರಾಮುಖ್ಯತೆ, ಶ್ರಮ ವಿಭಜನೆಯ ಪ್ರಾಮುಖ್ಯತೆಯನ್ನು ಆಡಮ್ ಸ್ಮಿತ್ ರವರು ಪ್ರಸ್ತುತಪಡಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಶ್ರಮ ವಿಭಜನೆ ಅನ್ನುವಂಥದ್ದು ವಿಸ್ತೃತವಾಗಬೇಕು ಅಂತಂದರೆ ಅದಕ್ಕೆ ಬಂಡವಾಳದ ಅವಶ್ಯಕತೆ ಇದೆ, ಉತ್ತಮ ತಂತ್ರಜ್ಞಾನದ ಅವಶ್ಯಕತೆ ಇದೆ ಮತ್ತು ಹಾಗೆಯೇ ಮಾರುಕಟ್ಟೆ ವಿಸ್ತೀರ್ಣತೆಯನ್ನು ಅವಶ್ಯಕತೆ ಇದೆ. ನೋಡಿ, ಈಗ ನೀವು ಆಡಮ್ ಸ್ಮಿತ್ ರವರ ಈ ಶ್ರಮ ವಿಭಜನೆ ಭಾರತದಲ್ಲಿ ಇತ್ತು ಅನ್ನೋವಂಥದ್ದನ್ನು ನೀವು ಊಹಿಸ್ಕೊಳ್ಬೋದಾದರೆ, ಏನು ವರ್ಣಾಶ್ರಮ ಪದ್ಧತಿ ಇತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಾಶ್ರಮ ಪದ್ಧತಿ ಇತ್ತು, ಅಲ್ಲಿ ವಿಶೇಷತೆಯನ್ನು ಸಾಧಿಸಿದ್ರು ಅನ್ನೋದನ್ನು ಹೇಳೋದಕ್ಕಾದರೆ, ಬ್ರಾಹ್ಮಣ ಇಲ್ಲಿ ಪುರೋಹಿತಶಾಹಿ ಅಥವಾ ಶೈಕ್ಷಣಿಕವಾದಂಥ ಒಂದು ಹಿಡಿತವನ್ನು ಇಟ್ಕೊಂಡಿದ್ದ, ಅದರಲ್ಲಿ ವಿಶೇಷತೆಯನ್ನು ಸಾಧಿಸಿದ್ದ. ಕ್ಷತ್ರಿಯ ಅವನು ನಾಯಕನಾಗಿ ರಾಜ್ಯಭಾರ ಮಾಡುವಂತಹ ಅಥವಾ ಸೈನಿಕನಾಗಿ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದ. ವೈಶ್ಯ ತಕ್ಕಡೆ ಹಿಡಿದು ವ್ಯಾಪಾರ ಮಾಡುವಂಥದ್ದನ್ನು ಕೆಲಸ ಮಾಡ್ತಾಯಿದ್ದ. ಹಾಗೆ ಶೂದ್ರ ಅನ್ನೋವಂಥವನು ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ದ, ಉತ್ಪಾದನೆಯನ್ನು ಮಾಡ್ತಾಯಿದ್ದ. ಅಂದರೆ ಶೂದ್ರ ಅನ್ನೋವಂಥವನು ಒಬ್ಬ ಶ್ರಮಿಕ ವರ್ಗವಾಗಿ ವಿವಿಧ ರೀತಿಯ ಕೆಲಸಗಳನ್ನು, ಈಗ ಒಕ್ಕಲಿಗ ಉಳುಮೆ ಮಾಡುವಂಥ ಕೆಲಸನೂ ಇರ್ಬೋದು, ಅಗಸ ಬಟ್ಟೆ ಒಗೆಯುವಂಥ ಕೆಲಸ ಇರ್ಬೋದು, ಚಮ್ಮಾರ ಮತ್ತೊಂದು ಕೆಲಸ ಇರ್ಬೋದು, ಅಥವಾ ಕುಂಬಾರ ಮತ್ತೊಂದು ಕೆಲಸ ಇರ್ಬೋದು, ಕಮ್ಮಾರ ಮತ್ತೊಂದು ಕೆಲಸ ಇರ್ಬೋದು. ಈ ಕೆಲಸಗಳನ್ನು ಅವರು ವಿಶೇಷವಾಗಿ ಸಾಧಿಸ್ತಾಯಿದ್ರು, ವಿಶೇಷವಾಗಿ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಶ್ರಮ ವಿಭಜನೆ ಇತ್ತು ಅನ್ನೋದನ್ನು ಭಾವಿಸೋದಾದರೆ ಇದೊಂದು ರೀತಿಯಲ್ಲಿ ತಪ್ಪು ಕಲ್ಪನೆಯೂ ಆಗ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಅದು ಹುಟ್ಟಿನಿಂದ ಆ ಒಂದು ವರ್ಗವನ್ನು ಗುರುತಿಸ್ಕೊಂಡು ಅದು ಜಾತಿಯಾಗಿ ಪರಿಣಮಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ವ್ಯಕ್ತಿಗೆ ಆಸಕ್ತಿ ಇರಲಿ ಇಲ್ಲದಲೇ ಇರಲಿ ಆ ನಿರ್ದಿಷ್ಟವಂತ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ವಿಶೇಷತೆಯನ್ನು ಸಾಧಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಈ ಪದ್ಧತಿಗಳನ್ನು, ಈ ವರ್ಣಾಶ್ರಮ ಪದ್ಧತಿಯ ಆದ್ರೂ ಸಹ ಯಾವ ವ್ಯಕ್ತಿ ಯಾವ ವರ್ಗವಾಗಲಿ ಅಥವಾ ಯಾವುದೇ ವಲಯದಲ್ಲಿ ಕೆಲಸ ಮಾಡೋದಕ್ಕಾಗಲಿ ಅವಕಾಶ ಇತ್ತು ಅಂತಂದರೆ ಅಲ್ಲಿ ಶ್ರಮ ವಿಭಜನೆ ಇತ್ತು ಅಂತ ನಾವು ಒಪ್ಕೊಳ್ಬೋದು. ಆದರೆ ಇದೊಂದು ಜಾತಿಯ ಪದ್ಧತಿ ಅಥವಾ ಸಾಮಾಜಿಕ ಕಟ್ಟುಪಾಡುಗಳಾಗಿ ಮುಂದುವರೆದಿರುವಂಥದ್ದು ಅಲ್ಲೆಲ್ಲೋ ಒಂದಿಷ್ಟು ತೊಡಕುಗಳಾಯಿತು ಅಂತ ನಾವು ಹೇಳ್ಬೋದು. ಇದನ್ನು ಶ್ರಮ ವಿಭಜನೆ ಅಂತ ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಸಹ ಒಪ್ಕೊಳ್ಳೋದಕ್ಕೆ ಅಲ್ಲಿ ರೆಡಿ ಇರಲಿಲ್ಲ. ಓಕೆ, ಈ ಶ್ರಮ ವಿಭಜನೆ ಅನ್ನೋವಂಥದ್ದು ಇರಲಿಲ್ಲ ಅನ್ನೋವಂಥದ್ದನ್ನು ನಾವು ಭಾರತದಲ್ಲಿ ಹೇಳ್ಬೋದು. ಅದು ಶ್ರಮ ವಿಭಜನೆ ಇತ್ತು ಅನ್ನೋದಾಗಿದ್ದರೆ ಅದು ಜಾತಿ ಆಧಾರಿತವಾಗಿರಬಾರ್ದಾಗಿತ್ತು. ಯಾವ ವ್ಯಕ್ತಿ ಯಾವ ಕೆಲಸವನ್ನಾದರೂ ಮಾಡೋದಕ್ಕೆ ಅಲ್ಲಿ ಸ್ವತಂತ್ರ ಇದ್ದಂಥ ಪಕ್ಷದಲ್ಲಿ ಮಾತ್ರ ಅದು ಶ್ರಮ ವಿಭಜನೆ ಅಂತ ಅನ್ನಿಸ್ಕೊಳ್ತಾ ಇತ್ತು. ಓಕೆ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಬಂಡವಾಳ ಸಂಚಯನ ಅಥವಾ ಬಂಡವಾಳ ಕ್ರೋಢೀಕರಣ, ಕ್ಯಾಪಿಟಲ್ ಅಕ್ಯುಮುಲೇಷನ್. ಸ್ಮಿತ್ ರವರ ಪ್ರಕಾರ ಅಭಿವೃದ್ಧಿ ಕಾರ್ಯಕ್ಕೆ ಬಂಡವಾಳ ಕ್ರೋಢೀಕರಣ ಅತ್ಯವಶ್ಯಕವಾದ ಅಂಶ. ಆದ್ದರಿಂದ ಜನರ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯ ಸಾಮರ್ಥ್ಯವೇ ಆರ್ಥಿಕ ಅಭಿವೃದ್ಧಿಯ ಸಮಸ್ಯೆಯಾಗಿದೆ. ಬಂಡವಾಳ ಹೂಡಿಕೆಯ ದರವು
ಉಳಿತಾಯದ ದರ ಮತ್ತು ಉಳಿತಾಯದ ಸಂಪೂರ್ಣ ಹೂಡಿಕೆಯಿಂದ ನಿರ್ಧರಿಸಲ್ಪಡುತ್ತದೆ. ಅಂದರೆ ಇಲ್ಲಿ ಬಂಡವಾಳ ಸಂಚಯನ ಅನ್ನುವಂಥದ್ದು, ಬಂಡವಾಳ ಕ್ರೋಢೀಕರಣ ಅನ್ನುವಂಥದ್ದನ್ನು ಸ್ಮಿತ್ ಅಭಿವೃದ್ಧಿ ಕಾರ್ಯಕ್ಕೆ ಅತ್ಯವಶ್ಯಕವಾದಂಥ ಅಂಶ. ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯ ಸಾಮರ್ಥ್ಯವೇ ಒಂದು ಆರ್ಥಿಕ ಅಭಿವೃದ್ಧಿಯ ಸಮಸ್ಯೆ ಅಥವಾ ಸವಾಲು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಬಂಡವಾಳ ಹೂಡಿಕೆಯ ದರವು ಉಳಿತಾಯದ ದರ ಮತ್ತು ಉಳಿತಾಯದ ಸಂಪೂರ್ಣ ಹೂಡಿಕೆಯಿಂದ ನಿರ್ಧರಿಸಲ್ಪಡುತ್ತದೆ. ಅಂದರೆ ಉಳಿತಾಯ ಆಗಿರುವಂಥದ್ದು ಹೂಡಿಕೆಯಾಗಿ ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಲ್ಲಿ ಸ್ಮಿತ್ ರವರು ಅಭಿಪ್ರಾಯ ಪಡ್ತಾ ಇರೋವಂಥದ್ದು. ನೋಡಿ ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಆಡಮ್ ಸ್ಮಿತ್ ಇಲ್ಲಿ ಹೇಳ್ತಾರೆ ಅಂದರೆ, ಬಂಡವಾಳಗಳು ಜಿಪುಣತನದಿಂದ ಹೆಚ್ಚಿದರೆ ದುರ್ವ್ಯಯ ಮತ್ತು ದುರ್ನಡತೆಯಿಂದ ಕಡಿಮೆಯಾಗುತ್ತದೆ. ಪ್ರತಿಯೊಬ್ಬ ದುರ್ವ್ಯಯಿಯೂ ಸಾರ್ವಜನಿಕ ಶತ್ರು ಮತ್ತು ಪ್ರತಿಯೊಬ್ಬ ಮಿತವ್ಯಯಿಯೂ ಸಾರ್ವಜನಿಕ ಉಪಕಾರಿ. ಎಷ್ಟು ಅದ್ಭುತವಾದಂಥ ಈ ಒಂದು ಬಂಡವಾಳದ ಬಗ್ಗೆ, ಉಳಿತಾಯದ ಬಗ್ಗೆ ಮಹತ್ವಪೂರ್ಣವಾದಂಥ ಹೇಳಿಕೆಗಳನ್ನು ಸ್ಮಿತ್ ಕೊಡ್ತಾ ಇದ್ದಾರೆ. ನೋಡೋಣ, ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಂಡವಾಳಗಳು ಜಿಪುಣತನದಿಂದ ಹೆಚ್ಚಿದರೆ ದುರ್ವ್ಯಯ ಮತ್ತು ದುರ್ನಡತೆಯಿಂದ ಕಡಿಮೆಯಾಗುತ್ತದೆ. ಪ್ರತಿಯೊಬ್ಬ ದುರ್ವ್ಯಯಿಯು ಸಾರ್ವಜನಿಕ ಶತ್ರು ಮತ್ತು ಪ್ರತಿಯೊಬ್ಬ ಮಿತವ್ಯಯಿಯು ಸಾರ್ವಜನಿಕ ಉಪಕಾರಿ. ಇಷ್ಟು ಅದ್ಭುತವಾದಂಥ ಮಾತುಗಳನ್ನು ಇಲ್ಲಿ ಬಂಡವಾಳ ಮತ್ತು ಉಳಿತಾಯ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತೆ ಹೇಳ್ತಿರೋವಂಥದ್ದನ್ನು ಕಾಣ್ಬೋದು. ಉಳಿತಾಯ ಮಾಡೋವಂಥವನು ಸಾಮಾಜಿಕವಾಗಿ ಹಿತವಾಗಿರುವಂಥ ವ್ಯಕ್ತಿ ಆದರೆ, ಸಾಮಾಜಿಕ ಶತ್ರು ದುರ್ವ್ಯಯಿ ಅಂತ ಹೇಳ್ಬಿಟ್ಟು ಸ್ಮಿತ್ ರವರು ಭಾವಿಸಿದರು. ಹೆಚ್ಚಿನ ಉಳಿತಾಯವು ಬಂಡವಾಳಶಾಹಿಗಳ ಬಂಡವಾಳ ಹೂಡಿಕೆಯಿಂದ ಅಥವಾ ಭೂಮಾಲೀಕರು ಭೂಮಿಯನ್ನು ಗೇಣಿಗೆ ನೀಡುವುದರಿಂದ ಉಂಟಾಗುತ್ತದೆ. ಶ್ರಮಿಕ ವರ್ಗ ಉಳಿತಾಯ ಮಾಡಲು ಅಸಮರ್ಥವಾಗಿದೆ, ಏಕೆಂದರೆ ಅವರು ಪಡೆಯುವ ಕೂಲಿ ಅವರ ಅವಶ್ಯಕ ವಸ್ತುಗಳನ್ನು ಕೊಳ್ಳಲು ಸಾಕಾಗುವುದರಿಂದ ಉಳಿತಾಯ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆ ಬಂಡವಾಳಶಾಹಿಗಳಿಂದ ಮತ್ತು ಭೂಮಿಯನ್ನು ಗೇಣಿಗೆ ಕೊಡುವವರಿಂದ ಉಂಟಾಗುತ್ತದೆ. ಶ್ರಮಿಕರು ಪಡೆಯುವ ಕೂಲಿ ಜೀವನಾವಶ್ಯಕ ಕೂಲಿ, ಅಂದರೆ ಅವರು ಪಡೆಯುವಂಥ ಕೂಲಿ ಸಬ್ಸಿಸ್ಟೆನ್ಸ್ ವೇಜ್. ಅವ್ರ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಕೂಲಿಯನ್ನು ಪಡೆಯೋದ್ರಿಂದ ಅಲ್ಲೆಲ್ಲದೂ ಖರ್ಚಾಗೋಗುತ್ತೆ. ಉಳಿತಾಯ ಅನ್ನೋಂಥದ್ದು ಪ್ರಶ್ನೆ ಇಲ್ಲ. ಅವರು ಜೀವನಾವಶ್ಯಕ ವಸ್ತುಗಳನ್ನು ಕೊಳ್ಳುವಷ್ಟು ಮಾತ್ರ ಕೂಲಿ ಪಡೆಯೋದ್ರಿಂದ ಉಳಿತಾಯಕ್ಕೆ ಏನೇನೂ ಅಲ್ಲಿ ಉಳಿಯೋದಿಲ್ಲ ಅನ್ನೋಂಥದ್ದು ಸ್ಮಿತ್ ರವರ ಒಂದು ಅಭಿಪ್ರಾಯ ಆಗಿತ್ತು. ಆದ್ದರಿಂದ ಶ್ರಮಿಕ ವರ್ಗದಿಂದಲೂ ಉಳಿತಾಯವಾಗಬೇಕಾದರೆ ಕೂಲಿ ನಿಧಿಯನ್ನು ಹೆಚ್ಚಿಸಬೇಕು, ಅವ್ರಿಗೆ ಕೊಡುವಂಥ ಕೂಲಿಯ ಪ್ರಮಾಣ ಹೆಚ್ಚಿಸಬೇಕು. ಅಂದರೆ ಅವರು ಜೀವನಾವಶ್ಯಕಕ್ಕಿಂತಲೂ ಹೆಚ್ಚು ಕೂಲಿ ಪಡೆಯಬೇಕು. ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳವು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಾಗಾಗಿ ಅವರ ಜೀವನಾವಶ್ಯಕ ಕೂಲಿಯನ್ನು ಸ್ವಲ್ಪ ಹೆಚ್ಚಿಸಿದ್ರೆ ಉಳಿತಾಯ ಮತ್ತು ಅಭಿವೃದ್ಧಿ ಸಾಧ್ಯ ಅನ್ನೋಂಥ ಅಭಿಪ್ರಾಯವನ್ನು ಸ್ಮಿತ್ ಹೇಳ್ತಾರೆ. ಬಂಡವಾಳವು ಕೈಗಾರಿಕೆಯನ್ನು ಮಿತಗೊಳಿಸುತ್ತದೆ. ಕ್ಯಾಪಿಟಲ್ ಲಿಮಿಟ್ಸ್ ಇಂಡಸ್ಟ್ರೀಸ್ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಂಡವಾಳ ಸಂಗ್ರಹವು ಅಭಿವೃದ್ಧಿಗೆ ಅತ್ಯವಶ್ಯಕವಾದಂಥ ಅಂಶ ಆಗಿದೆ. ಬಂಡವಾಳಶಾಹಿಗಳ ಮೂಲ ಉದ್ದೇಶ ಲಾಭ ಗಳಿಸುವುದರ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಲಾಭ ಗಳಿಸಲು ಹೆಚ್ಚು ಹೆಚ್ಚು ಉಳಿತಾಯ ಮಾಡಿ ಬಂಡವಾಳ ಹೂಡಿಕೆ ಮಾಡುತ್ತಾರೆ. ಬಂಡವಾಳ ಹೂಡಿಕೆ ಹೆಚ್ಚಿದಾಗ ಅವರ ಲಾಭವೂ ಹೆಚ್ಚುತ್ತದೆ. ಆದ್ದರಿಂದ ಬಂಡವಾಳಶಾಹಿಗಳು ಉಳಿತಾಯ ಮಾಡಿ ಬಂಡವಾಳ ಹೂಡಿಕೆ ಮಾಡುತ್ತಾರೆ. ಭೂಮಾಲೀಕರು ಯಾವಾಗಲೂ ಹೆಚ್ಚು ಗೇಣಿಯನ್ನು ಪಡೆಯುತ್ತಾರೆ, ಕಾರಣ ಗೇಣಿ ಭೂಮಿಗೆ ಪಡೆಯುವ ಪ್ರತಿಫಲ. ಭೂಮಿಯು ಸ್ಥಿರವಾಗಿರುವುದರಿಂದ ಗೇಣಿ ಏರುತ್ತಲೇ ಹೋಗುತ್ತದೆ. ಆದ್ದರಿಂದ ಭೂಮಾಲೀಕರು ಉಳಿತಾಯ ಮಾಡಿ ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುತ್ತಾರೆ. ಅಂದರೆ ಭೂಮಾಲೀಕರು ಮತ್ತು ಬಂಡವಾಳಶಾಹಿಗಳು ಮಾತ್ರ ಇಲ್ಲಿ ಹೆಚ್ಚು ಉಳಿತಾಯ ಮಾಡೋದಕ್ಕೆ ಸಮರ್ಥರಿರ್ತಾರೆ ಮತ್ತು ಹೆಚ್ಚು ಹೂಡಿಕೆಯನ್ನು ಮಾಡೋದಕ್ಕೆ ಸಮರ್ಥರಿರ್ತಾರೆ. ಇನ್ನು ಕೂಲಿ ಕಾರ್ಮಿಕರು ಅಥವಾ ಶ್ರಮಿಕರು ಇಲ್ಲಿ ಕಡಿಮೆ ಕೂಲಿಯನ್ನು, ಜೀವನಾವಶ್ಯಕ ಕೂಲಿಯನ್ನು ಪಡೆಯೋದ್ರಿಂದ ಅವರು ಉಳಿತಾಯ ಮತ್ತು ಬಂಡವಾಳ ಕ್ರೋಢೀಕರಣ ಮಾಡೋ ನಿಟ್ಟಿನಲ್ಲಿ ಅಸಮರ್ಥರು ಅನ್ನುವಂಥ ಅಭಿಪ್ರಾಯವನ್ನು ಆಡಮ್ ಸ್ಮಿತ್ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಮುಂದಿನ ಅಂಶ ಅಭಿವೃದ್ಧಿ ಸಾಧನಗಳು ಅಥವಾ ಉತ್ಪಾದನೆಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸ್ಮಿತ್ ರವರ ಪ್ರಕಾರ ರಾಷ್ಟ್ರೀಯ ಆದಾಯವು ಕೂಲಿ, ಗೇಣಿ ಮತ್ತು ಲಾಭಗಳೆಂಬ 3 ಅಂಶಗಳನ್ನು ಒಳಗೊಂಡಿದೆ. ಶ್ರಮಿಕರು ತಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನು ಪಡೆಯುತ್ತಾರೆ. ಅವರು ಜೀವನಾವಶ್ಯಕ ಕೂಲಿ ಪಡೆಯುತ್ತಾರೆ. ಈ ಕೂಲಿಯು ಶ್ರಮದ ಬೇಡಿಕೆ ಮತ್ತು ನೀಡಿಕೆಗಳಿಂದ ನಿರ್ಧರಿಸಲ್ಪಡುತ್ತದೆ. ಶ್ರಮದ ಬೇಡಿಕೆ ಅಧಿಕವಾದರೆ ಕೂಲಿಯ ದರವು ಹೆಚ್ಚುತ್ತದೆ. ಶ್ರಮದ ನೀಡಿಕೆ ಹೆಚ್ಚಿದರೆ ಕೂಲಿಯ ದರವು ಕಡಿಮೆಯಾಗುವುದು ಸ್ವಾಭಾವಿಕ. ಹಾಗೆ ಭೂಮಾಲೀಕರು ತಮ್ಮ ಭೂಮಿಗೆ ಪಡೆಯುವ ಪ್ರತಿಫಲವೇ ಗೇಣಿ. ಗೇಣಿಯ ಬಗ್ಗೆ ಸ್ಮಿತ್ ಅಷ್ಟೇನು ಸ್ಪಷ್ಟ ಅಭಿಪ್ರಾಯನ ನೀಡಿಲ್ಲ.
ಒಂದು ಸಂದರ್ಭದಲ್ಲಿ ಅವರು ಗೇಣಿಯನ್ನು ಏಕಸ್ವಾಮ್ಯದ ಬೆಲೆ ಎಂದರೆ, ಇನ್ನೊಂದು ಸಂದರ್ಭದಲ್ಲಿ ಗೇಣಿಯು ಉತ್ಪಾದನಾ ವೆಚ್ಚದಲ್ಲಿರುವ ಒಂದು ಅಂಶ ಅನ್ನೋ ರೀತಿ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಗೇಣಿಯ ಬಗ್ಗೆ ಅಷ್ಟೊಂದು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಆಡಮ್ ಸ್ಮಿತ್ ಮಂಡಿಸಿಲ್ಲ. ಗೇಣಿ ಉತ್ಪಾದನಾ ಬೆಲೆಯ ನಿರ್ಧಾರಕ ಎಂದು ಸಹ ಕೆಲವು ಸಲ ಹೇಳ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ಬೆಲೆಯಿಂದ ನಿರ್ಧರಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗೇಣಿ ಅನ್ನೋಂಥದ್ದು ಒಂದು ಬೆಲೆಯ ಪರಿಣಾಮ ಅಂತ ಸಹ ಅವ್ರು ಕರೆಯಲ್ಪಡ್ತಾರೆ. ಅಂದರೆ ಉತ್ಪಾದನಾ ಬೆಲೆ ಹೆಚ್ಚಿದರೆ ಪರಿಣಾಮವಾಗಿ ಗೇಣಿಯು ಹೆಚ್ಚುತ್ತದೆ, ಉತ್ಪಾದನಾ ಬೆಲೆ ಕಡಿಮೆ ಆದರೆ ಗೇಣಿಯು ಕಡಿಮೆ ಆಗುತ್ತದೆ ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸ್ಮಿತ್ರವರ ಪ್ರಕಾರ ಲಾಭ ಮತ್ತು ಬಡ್ಡಿಗಳಿಗೂ ಸಹ ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ಬಂಡವಾಳವನ್ನು ಸಾಲವಾಗಿ ನೀಡಿದರೆ ಮತ್ತು ಅದೇ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಇವೆರಡಕ್ಕೂ ದೊರೆಯುವ ಪ್ರತಿಫಲ ಅನ್ನುವಂಥದ್ದು ಲಾಭ. ಅಂದರೆ ಲಾಭ ಬಡ್ಡಿ ಬಗ್ಗೆ ಏನೋ ಅಂತ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ತನ್ನಲ್ಲಿರುವ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಸಿಗುವುದು ಲಾಭ, ಬೇರೆಯವರಿಗೆ ಸಾಲವಾಗಿ ನೀಡಿದರೆ ಬಡ್ಡಿ. ಆದ್ದರಿಂದ ಬಡ್ಡಿ ಮತ್ತು ಲಾಭಗಳೆರಡೂ ಸಹ ಒಂದೇ ಅನ್ನುವಂಥ ಅಭಿಪ್ರಾಯವನ್ನು ಆಡಮ್ ಸ್ಮಿತ್ ಮಂಡಿಸಿರುವಂಥದ್ದು ಕಾಣ್ಬೋದು. ಬಡ್ಡಿಯು ಲಾಭದೊಡನೆಯೇ ಬದಲಾಗುತ್ತದೆ. ಲಾಭಗಳು ಹೆಚ್ಚು ದೊರೆಯುವ ನಿರೀಕ್ಷೆ ಇರುವಾಗ ಬಂಡವಾಳದಾರರು ಹೆಚ್ಚು ಹೆಚ್ಚು ಹೂಡಿಕೆ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಹೂಡಿಕೆಯ ಪ್ರಮಾಣ, ಉಳಿತಾಯ, ಲಾಭಗಳು ಅಧಿಕವಾಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಲಾಭದ ನಿರೀಕ್ಷೆ ಕಡಿಮೆ ಇದ್ದಾಗ ಬಂಡವಾಳವನ್ನು ಇತರರಿಗೆ ಸಾಲವಾಗಿ ನೀಡಿ ಬಡ್ಡಿ ಪಡೆಯುತ್ತಾರೆ. ಇದು ಲಾಭ ಮತ್ತು ಬಡ್ಡಿಗಳ ನಡುವೆ ಅಷ್ಟೊಂದೇನು ವ್ಯತ್ಯಾಸ ಇಲ್ಲದಲ್ಲೇ ಇರುವಂಥದ್ದನ್ನು ಆಡಮ್ ಸ್ಮಿತ್ ಮಂಡಿಸಿರುವಂಥ ರೀತಿ. ಹಾಗೆ ನೆಕ್ಸ್ಟ್ 6ನೇ ಅಂಶ, ಮುಕ್ತ ವ್ಯಾಪಾರ, ಫ್ರೀ ಟ್ರೇಡ್. ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲೂ ಮುಕ್ತ ವ್ಯಾಪಾರ ಅವಶ್ಯಕ. ಮುಕ್ತವಾದ ನಿರ್ಬಂಧರಹಿತ ವ್ಯಾಪಾರವು ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಪೈಪೋಟಿಯನ್ನುಂಟು ಮಾಡಿ ಅನುಭೋಗಿಗಳಿಗೆ ಸುಲಭ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ದೊರೆಯುವಂತಾಗುತ್ತದೆ. ಒಂದು ರಾಷ್ಟ್ರವು ತಾನು ಉತ್ಪಾದಿಸಲಾಗದ ವಸ್ತುವನ್ನು ಸುಲಭವಾಗಿ ಇತರ ರಾಷ್ಟ್ರದಿಂದ ಆಮದು ಮಾಡಿಕೊಳ್ಳಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸ್ಮಿತ್ ರವರು ಮಂಡಿಸಿರುವಂಥದ್ದು ನಿರಪೇಕ್ಷ ವೆಚ್ಚದ ಸಿದ್ಧಾಂತ, ಅಂದರೆ ಅಬ್ಸಲ್ಯೂಟ್ ಕಾಸ್ಟ್ ಥಿಯರಿ ಮಂಡಿಸಿರುವಂಥದ್ದು, ಅವರು ಪ್ರತಿಪಾದನೆ ಮಾಡಿರುವಂಥದ್ದು. ಈ ಸಿದ್ಧಾಂತದ ಪ್ರಕಾರ ಎರಡು ದೇಶಗಳ ನಡುವೆ ವ್ಯಾಪಾರ ನಡೆಯುವಾಗ ಒಂದು ದೇಶ ಯಾವ ವಸ್ತುವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದೋ ಆ ವಸ್ತುವನ್ನು ಉತ್ಪಾದಿಸಿ ವಿದೇಶಕ್ಕೆ ರಫ್ತು ಮಾಡಿ, ಪ್ರತಿಯಾಗಿ ಯಾವ ವಸ್ತುವಿನ ಉತ್ಪಾದನಾ ವೆಚ್ಚ ಅಧಿಕವಾಗಿರುತ್ತದೆಯೋ ಆ ವಸ್ತುವನ್ನು ಆಮದು ಮಾಡಿಕೊಳ್ಳುತ್ತದೆ. ಹಾಗೆ ಮುಂದಿನ ಅಂಶ 7ನೇದು, ತಾಟಸ್ಥ್ಯ ನೀತಿ, ಲೇಸಫೇರ್ ಪಾಲಿಸಿ. ಸ್ಮಿತ್ ರವರ ಪ್ರಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರವು ತಟಸ್ಥದಿಂದಿರಬೇಕು. ಸರ್ಕಾರಗಳು ಭ್ರಷ್ಟ ಮತ್ತು ಅದಕ್ಷವಾಗಿರುವುದರಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯ ಪ್ರವೇಶಿಸಬಾರದು. ಸರ್ಕಾರ ಕನಿಷ್ಠ ಕಾರ್ಯಗಳನ್ನು ಮಾತ್ರ ನಿರ್ವಹಿಸಬೇಕು. ಸರ್ಕಾರ ಆಂತರಿಕ ಗಲಭೆ, ವಿದೇಶಿ ಆಕ್ರಮಣ ನಿಯಂತ್ರಣ, ಕಾನೂನು, ಲೋಕೋಪಯೋಗಿ, ನ್ಯಾಯ ನಿರ್ವಹಣೆ, ಶಿಕ್ಷಣದಂತಹ ಕಾರ್ಯಗಳನ್ನು ಮಾತ್ರ ನಿರ್ವಹಿಸಬೇಕು. ಆರ್ಥಿಕ ಅಭಿವೃದ್ಧಿಯಾಗಬೇಕೆಂದರೆ ಮುಕ್ತ ಉದ್ಯಮಕ್ಕೆ ಪ್ರಾಶಸ್ತ್ಯವಿರಬೇಕು ಮತ್ತು ಖಾಸಗಿ ಕ್ಷೇತ್ರ ಪ್ರಬಲವಾಗಿರಬೇಕು. ಆದ್ದರಿಂದ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಲು ತಾಟಸ್ಥ್ಯ ನೀತಿ ಅನುಸರಿಸಬೇಕೆಂದು ಸ್ಮಿತ್ ಪ್ರತಿಪಾದಿಸಿದ್ದಾರೆ. ಸರ್ಕಾರದ ಯಾವುದೇ ಹಸ್ತಕ್ಷೇಪ ಆರ್ಥಿಕ ಚಟುವಟಿಕೆಗಳ ಮೇಲೆ ಇರಬಾರ್ದು ಅನ್ನುವಂಥದ್ದು ಸ್ಮಿತ್ ರವರ ಅಭಿಪ್ರಾಯವಾಗಿತ್ತು. ನೆಕ್ಸ್ಟ್ 8ನೇ ಅಂಶ, ಪ್ರಗತಿಯ ಪ್ರತಿನಿಧಿಗಳು, ಏಜೆಂಟ್ಸ್ ಆಫ್ ಪ್ರೋಗ್ರೆಸ್. ಆಡಮ್ ಸ್ಮಿತ್ ರವರ ಪ್ರಕಾರ ರೈತರು, ಉತ್ಪಾದಕರು ಮತ್ತು ಉದ್ಯಮಿಗಳು ಆರ್ಥಿಕ ಪ್ರಗತಿಯ ಕಾರ್ಯಭಾರಿಗಳು. ರೈತರು, ಉತ್ಪಾದಕರು ಮತ್ತು ಉದ್ಯಮಿಗಳು ಆರ್ಥಿಕ ಪ್ರಗತಿಯ ಕಾರ್ಯಭಾರಿಗಳು. ಈ ಮೂರು ವರ್ಗಗಳ ಜನರ ಕಾರ್ಯಗಳು ಪರಸ್ಪರ ಸಂಬಂಧ ಹೊಂದಿವೆ. ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಿಗೆ ಸಮಾನ ಪ್ರಾಶಸ್ತ್ಯ ನೀಡಬೇಕೆಂದು ಸ್ಮಿತ್ ಒಲವು. ನೋಡಿ, ಮೂರು ಪರಸ್ಪರ, ರೈತರಿರ್ಬೋದು, ಉತ್ಪಾದಕರಿರ್ಬೋದು, ಉದ್ಯಮಿಗಳಿರ್ಬೋದು, ಈ ಮೂರು ವಲಯಗಳಿಗೆ ಪರಸ್ಪರ ಸಂಬಂಧ ಇದೆ. ಹಾಗಾಗಿ ಈ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳು ಸಮವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಇಲ್ಲಿ ಸ್ಮಿತ್ ರವರ ಅಭಿಪ್ರಾಯ ಆಗಿದೆ. ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಶ್ರೇಷ್ಠವಾದುದು ಎಂದು ಪರಿಗಣಿಸುವ ಪ್ರವೃತ್ತಿಯನ್ನು ಅವನು ತೀವ್ರವಾಗಿ ಖಂಡಿಸುತ್ತಾನೆ. ಸಮಾಜದ ಎಲ್ಲ ವರ್ಗ, ಸಮಾಜದ ಎಲ್ಲ ವಲಯವೂ ಸಹ ಒಂದೇ ಅನ್ನೋ ರೀತಿಯಲ್ಲಿ ಆಡಮ್ ಸ್ಮಿತ್ ಇಲ್ಲಿ ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ಕಾಣ್ಬೋದು. ಓಕೆ, 9ನೇ ಅಂಶ, ಸ್ಥಗಿತ ಸ್ಥಿತಿ, ಸ್ಟೇಷನರಿ ಸ್ಟೇಟ್.
ನೋಡಿ, ಆರ್ಥಿಕ ಅಭಿವೃದ್ಧಿಯ ಸ್ಥಿತಿಯು ಕೊನೆರಹಿತವೇನಲ್ಲ, ಅಂತಿಮವಾಗಿ ಅದು ನಿಶ್ಚಲ ಸ್ಥಿತಿಯನ್ನು ತಲುಪುತ್ತದೆ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾನೆ. ಕೊರತೆಯಲ್ಲಿರುವ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಿಮವಾಗಿ ಅಭಿವೃದ್ಧಿಯನ್ನು ನಿಲ್ಲಿಸುತ್ತವೆ. ಈ ರೀತಿಯಲ್ಲಿ ಉದ್ಯೋಗಾವಕಾಶಕ್ಕಾಗಿ ಸ್ಪರ್ಧೆ ಇರುವುದರಿಂದ ಕೂಲಿಗಳು ಜೀವನಾವಶ್ಯಕ ಕೂಲಿ ಮಟ್ಟಕ್ಕಿಳಿಯುತ್ತದೆ. ವ್ಯಾಪಾರೋದ್ಯಮಗಳಲ್ಲಿನ ಸ್ಪರ್ಧೆಯು ಲಾಭವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆಗೊಳಿಸುತ್ತದೆ. ಒಂದು ಸಾರಿ ಲಾಭ ಕಡಿಮೆಯಾಗಲು ಪ್ರಾರಂಭವಾದರೆ ಅದು ಸತತವಾಗಿ ಕಡಿಮೆಯಾಗುತ್ತಲೇ ಇರುತ್ತದೆ. ಕಡಿಮೆ ಲಾಭ ಬಂಡವಾಳ ಹೂಡಿಕೆಯನ್ನು ಕಡಿಮೆಗೊಳಿಸುತ್ತದೆ. ಈ ರೀತಿಯಲ್ಲಿ ಕೂಲಿ ಮತ್ತು ಲಾಭಗಳು ಕಡಿಮೆಯಾಗಿ ಬಂಡವಾಳಶಾಹಿ ವ್ಯವಸ್ಥೆ ಒಂದು ನಿಶ್ಚಲ ಸ್ಥಿತಿಯನ್ನು ಪ್ರವೇಶಿಸುತ್ತದೆ. ಈ ರೀತಿಯಾದಾಗ ಬಂಡವಾಳ ಕ್ರೋಢೀಕರಣ ನಿಲ್ಲುತ್ತದೆ. ಜನಸಂಖ್ಯೆಯ ಬೆಳವಣಿಗೆ ಸ್ಥಿರವಾಗಿ ಲಾಭ ಕನಿಷ್ಠ ಮಟ್ಟದಲ್ಲಿರುತ್ತದೆ. ಕೂಲಿ ಜೀವನಾವಶ್ಯಕ ಮಟ್ಟದಲ್ಲಿರುತ್ತದೆ. ತಲಾದಾಯದಲ್ಲಿ ಮತ್ತು ಉತ್ಪಾದನೆಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ಆರ್ಥಿಕ ಅಭಿವೃದ್ಧಿ ಒಂದು ಸ್ಥಿರಾತ್ಮಕ ಸ್ಥಿತಿಯನ್ನು ತಲುಪುತ್ತದೆ. ಸ್ಮಿತ್ರವರ ಪ್ರಕಾರ ಈ ಹಂತದಲ್ಲಿ ಜನರು ನಿರುತ್ಸಾಹದಿಂದ ಚಿಂತಾಕ್ರಾಂತರಾಗುತ್ತಾರೆ. ಜನರ ಜೀವನ ದುಃಖಮಯವಾಗಿದ್ದು ಎಲ್ಲ ವರ್ಗದ ಜನರ ಸ್ಥಿತಿ ಶೋಚನೀಯವಾಗುತ್ತದೆ. ನೋಡಿ, ಎಂಥ ಒಂದು ಗಂಭೀರವಾದಂತಹ ಸ್ಥಗಿತ ಸ್ಥಿತಿಯನ್ನು ಆಡಮ್ ಸ್ಮಿತ್ ಅವರು ಹೇಳೋದಕ್ಕೆ ಹೊರಟಿದ್ದಾರೆ. ಅಂದರೆ ಅಲ್ಲಿ ಜೀವನಾವಶ್ಯಕ ಮಟ್ಟಕ್ಕಿಂತ ಕೂಲಿ ಹೆಚ್ಚಳ ಆಗುವಂಥದ್ದು ಇರ್ಬೋದು, ಅಥವಾ ಬಂಡವಾಳದ ಕ್ರೋಢೀಕರಣ ಅನ್ನೋವಂಥದ್ದು ಕಡಿಮೆ ಆಗೋದು ಇರ್ಬೋದು, ಅಲ್ಲಿ ಬರಿದಾಗುವಂಥ ಸಂಪನ್ಮೂಲಗಳು ಖಾಲಿ ಆಗೋಂಥದ್ದು ಇರ್ಬೋದು. ಅದು ಮರುತ್ಪಾದನೆಯ ಸಾಮರ್ಥ್ಯಗಳನ್ನು ಮಿತಗೊಳಿಸಿ ಅಭಿವೃದ್ಧಿಯ ಮಟ್ಟ ಅನ್ನೋವಂಥದ್ದು ಸ್ಥಗಿತ ಸ್ಥಿತಿಯನ್ನು ತಲುಪುತ್ತೆ ಅನ್ನೋವಂಥದ್ದನ್ನು ಇವರು ಈ ರೇಖಾಚಿತ್ರದ ಮೂಲಕ ನೀವು ನೋಡ್ಬೋದು. OX ಅನ್ನೋವಂಥದ್ದು ಸಮಯವನ್ನು ಹೇಳಿದ್ರೆ, ಇಲ್ಲಿ OYನಲ್ಲಿ ಬಂಡವಾಳ ಕ್ರೋಢೀಕರಣ ದರವನ್ನು ಹಾಕಿರುವಂಥದ್ದನ್ನು ನಾವು ನೋಡ್ತೀವಿ. OX ಅಕ್ಷದಲ್ಲಿ ಸಮಯವನ್ನು, OY ಅಕ್ಷದಲ್ಲಿ ಬಂಡವಾಳ ಕ್ರೋಢೀಕರಣ ದರವನ್ನು ನಮೂದಿಸಲಾಗಿದೆ. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಕೆ ಬಿಂದುವಿನಿಂದ ಎಸ್ ಬಿಂದುವಿನವರೆಗೆ OT ಸಮಯದಲ್ಲಿ ನಡೆದಿದೆ. ಆರ್ಥಿಕತೆಯು ಎಸ್ ಬಿಂದುವಿನಲ್ಲಿ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತದೆ. ಆ ಹಂತದಿಂದ ಮುಂದೆ ಬಂಡವಾಳ ಕ್ರೋಢೀಕರಣಕ್ಕೆ ಮತ್ತು ಅಭಿವೃದ್ಧಿಗೆ ಅವಕಾಶವಿಲ್ಲ. ಅಲ್ಲಿ ಕಾರಣ ಕೂಲಿ ಗರಿಷ್ಠ ಮಟ್ಟವನ್ನು ತಲುಪಿರುತ್ತೆ. ಉತ್ಪನ್ನವೆಲ್ಲ ಕೂಲಿ ರೂಪದಲ್ಲಿ ನೀಡಿದಂಥ ಸಂದರ್ಭದಲ್ಲಿ ಲಾಭ ಶೂನ್ಯವಾಗುತ್ತೆ. ಹೀಗೆ ಲಾಭ ಶೂನ್ಯವಾದಾಗ ಬಂಡವಾಳ ಕ್ರೋಢೀಕರಣ ನಿಂತು ಅಭಿವೃದ್ಧಿ ಸ್ಥಿರವಾಗುತ್ತದೆ ಅನ್ನೋಂಥ ಅಭಿಪ್ರಾಯವನ್ನು ಆಡಮ್ ಸ್ಮಿತ್ ಮಂಡಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಈ ರೀತಿಯ ಒಂದು ನಿಶ್ಚಲ ಸ್ಥಿತಿಯ ಬಗ್ಗೆ ಆತಂಕಕಾರಿಯಾದಂಥ ಒಂದು ಅಭಿಪ್ರಾಯವನ್ನು ಆಡಮ್ ಸ್ಮಿತ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಓಕೆ, ಈಗ ಆಡಮ್ ಸ್ಮಿತ್ರವರ ಈ ಒಂದು ಸಿದ್ಧಾಂತದ ವಿವಿಧ ಅಭಿಪ್ರಾಯಗಳ ಒಂದು ವಿಮರ್ಶೆಯನ್ನು ನಾವು ನೋಡೋಣ. ಮೊದಲನೇದಾಗಿ ವ್ಯವಸ್ಥಾಪಕನ ಪಾತ್ರವನ್ನು ಕಡೆಗಣಿಸಿದೆ. ಅಂದರೆ ನೋಡಿ, ಇಲ್ಲಿ ಒಂದು ಸ್ಥಿರಾತ್ಮಕವಾದಂತಹ ಸ್ಥಗಿತ ಸ್ಥಿತಿಯನ್ನು ಹೇಳುವಂಥ ಕೆಲಸವನ್ನು ಏನು ಆಡಮ್ ಸ್ಮಿತ್ ಮಾಡ್ತಾರೆ, ಅದೇ ಒಂದು ಸಮಯದಲ್ಲಿ ಅವರು ವ್ಯವಸ್ಥಾಪಕನ ಪಾತ್ರವನ್ನು ಪರಿಗಣಿಸಿದರೆ ಈ ಥರ ಸ್ಥಗಿತ ಸ್ಥಿತಿಯನ್ನು ಹೇಳೋದಕ್ಕೆ ಸಾಧ್ಯ ಇರುತ್ತಿರಲಿಲ್ಲ. ವ್ಯವಸ್ಥಾಪಕನ ಆರ್ಗನೈಸರ್ ಪಾತ್ರ ಅನ್ನುವಂಥದ್ದನ್ನು ಇವರು ಕಡೆಗಣಿಸಿದ್ದಾರೆ. ಶುಂಪೀಟರ್ ತಿಳಿಸಿದಂತೆ ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ವ್ಯವಸ್ಥಾಪಕ ಏನು ಮಾಡ್ತಾನೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಸಂಘಟಿಸಿ ತನ್ಮೂಲಕ ಬಂಡವಾಳ ಕ್ರೋಢೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗ್ತಾನೆ. ಹಾಗಾಗಿ ಸ್ಥಗಿತ ಸ್ಥಿತಿ ಅನ್ನುವಂಥದ್ದು ಏನು ಬರೋಲ್ಲ ಅನ್ನುವಂಥದ್ದು ಇವರು ಪರಿಗಣಿಸಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಹಾಗೆಯೇ ಎರಡನೇ ಟೀಕೆ ಅಥವಾ ವಿಮರ್ಶೆ ಅಂತ ನೋಡೋದಾದರೆ ಸಮಾಜದ ಕಠಿಣ ವಿಂಗಡಣೆ. ಆಡಮ್ ಸ್ಮಿತ್ ರವರು ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಕಠಿಣ ವಿಂಗಡಣೆಯನ್ನು ಮಾಡಿದ್ದಾರೆ. ಬಂಡವಾಳಶಾಹಿಗಳು, ಭೂಮಾಲೀಕರು ಮತ್ತು ಶ್ರಮಿಕರು ಇರ್ತಾರೆ, ಅವ್ರು ಮಾತ್ರ ಇರ್ತಾರೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಆದರೆ ಆಧುನಿಕ ಸಮಾಜದಲ್ಲಿ ಮಧ್ಯಮ ವರ್ಗದ ಪಾತ್ರ ಅನ್ನೋಂಥದ್ದು ಬಹಳ ಮುಖ್ಯ. ಸ್ಮಿತ್ ಮಧ್ಯಮ ವರ್ಗದ ಜನರ ಪಾತ್ರವನ್ನು ಇಲ್ಲಿ ಕಡೆಗಣಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪರಿಪೂರ್ಣ ಪೈಪೋಟಿಯ ಅವಾಸ್ತವಿಕ ಕಲ್ಪನೆ. ಪರಿಪೂರ್ಣ ಪೈಪೋಟಿ ಅನ್ನುವಂಥದ್ದೇ ವಾಸ್ತವಿಕವಾಗಿ ಕಂಡು ಬರದಲ್ಲೇ ಇರುವಂಥ ಸನ್ನಿವೇಶ. ವಿಶ್ವದ ಪ್ರತಿಯೊಂದು ರಾಷ್ಟ್ರವು ಒಂದಲ್ಲ ಒಂದು ರೀತಿಯಲ್ಲಿ ನಿರ್ಬಂಧ ಅಥವಾ ಖಾಸಗಿ ಕ್ಷೇತ್ರದ ಮೇಲೆ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ನಿರ್ಬಂಧ ನಿಷೇಧಗಳನ್ನು ಹೇರಿರುವಂಥದ್ದು ಕಾಣ್ತೀವಿ.
ಮುಕ್ತ ಪೈಪೋಟಿ ಅನ್ನುವಂಥದ್ದು, ಮುಕ್ತ ಆರ್ಥಿಕತೆ ಅನ್ನುವಂಥದ್ದು ಅವಾಸ್ತವಿಕವಾದಂಥ ಕಲ್ಪನೆ ಅಂತ ಹೇಳ್ಬೋದು. ಹಾಗೆ ಏಕಮುಖವಾದ ಉಳಿತಾಯದ ಆಧಾರ. ಸ್ಮಿತ್ ಪ್ರಕಾರ ಇಲ್ಲಿ ಬಂಡವಾಳಗಾರರು, ಭೂಮಾಲೀಕರು ಮತ್ತು ಸಾಲಿಗರು ಮಾತ್ರ ಉಳಿತಾಯ ಮಾಡಿ ಅಭಿವೃದ್ಧಿಗೆ ಸಹಕರಿಸುತ್ತಾರೆ. ಈ ಅಭಿಪ್ರಾಯ ಉಳಿತಾಯದ ಒಂದು ಮುಖವನ್ನು ಮಾತ್ರ ಪರಿಗಣಿಸಿರುವಂಥದ್ದನ್ನು ಕಾಣ್ಬೋದು. ಮುಂದುವರೆದಂಥ ಸಮಾಜದಲ್ಲಿ ಆದಾಯ ಸ್ವೀಕರಿಸೋ ಯಾವ ವ್ಯಕ್ತಿಯೂ ಸಹ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಅನ್ನೋಂಥ ಅಭಿಪ್ರಾಯವನ್ನು ಇವರು ಕಡೆಗಣಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ 5ನೇ ಅಂಶ ಅಂತಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಅನ್ವಯಿಸುವುದಿಲ್ಲ. ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಅನ್ವಯಿಸುವುದಿಲ್ಲ. ಏಕೆಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಉತ್ಪನ್ನ, ವರಮಾನ ಮತ್ತು ಉಳಿತಾಯ ಕಡಿಮೆ ಇರುವುದರಿಂದ ಮಾರುಕಟ್ಟೆಯ ವಿಸ್ತರಣೆಗೆ ಅವಕಾಶವಿಲ್ಲ. ಇದರಿಂದ ಶ್ರಮ ವಿಭಜನೆಗೆ ಮತ್ತು ಬಂಡವಾಳ ಕ್ರೋಢೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದಿಲ್ಲ ಅಲ್ಲಿ. ಹಾಗೆ ಅವಾಸ್ತವಿಕ ನಿಶ್ಚಲ ಸ್ಥಿತಿ. ಇವರೇನು ನಿಶ್ಚಲ ಸ್ಥಿತಿ ಅನ್ನುವಂಥದ್ದನ್ನು ಅಭಿಪ್ರಾಯಪಟ್ಟಿದ್ದಾರೆ ಸ್ಮಿತ್ ಪ್ರಕಾರ. ಅದು ಒಂದು ರೀತಿಯಲ್ಲಿ ಅವಾಸ್ತವಿಕ ಅಂತ ಹೇಳ್ಬೋದು. ತಂತ್ರಜ್ಞಾನ ಮತ್ತು ನವೀನ ಉತ್ಪಾದನಾ ವಿಧಾನಗಳಿಂದ ಉತ್ಪನ್ನವನ್ನು ಹೆಚ್ಚಿಸ್ಬೋದು. ಹಾಗೆ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೂ ಅವಕಾಶ ಇರುತ್ತೆ. ಕೂಲಿ ಮತ್ತು ಜೀವನ ಮಟ್ಟವನ್ನು ವೃದ್ಧಿಪಡಿಸಿ ಅಭಿವೃದ್ಧಿಯನ್ನು ಮುಂದುವರಿಸ್ಬೋದು. ಆದರೆ ಈ ಯಾವ ಅಂಶವನ್ನು ಸ್ಮಿತ್ ಇಲ್ಲಿ ಪರಿಗಣಿಸಿಲ್ಲ ಅಂತ ಹೇಳ್ಬೋದು. ಸ್ಥಿರಾತ್ಮಕ ಮಾದರಿ. ಆಡಮ್ ಸ್ಮಿತ್ ರವರ ಒಂದು ಮಾದರಿ ಏನಿದೆ ಅದು ಸ್ಟ್ಯಾಟಿಕ್ ಮಾಡೆಲ್. ಅಭಿವೃದ್ಧಿ ಮಾದರಿಯಾಗಿ ಕಂಡರೂ ಸಹ ಆಧುನಿಕತೆಯ ದೃಷ್ಟಿಯಲ್ಲಿ ಇದು ಒಂದು ಅಭಿವೃದ್ಧಿಯ ಮಾದರಿಯೇ ಅಲ್ಲ ಅಂತ ಅಭಿಪ್ರಾಯವನ್ನು ವಿಮರ್ಶೆ ಮಾಡಿರುವಂಥದ್ದು ಕಾಣ್ಬೋದು. ಈ ಸಿದ್ಧಾಂತ ಬದಲಾವಣೆಗಳ ಬಗ್ಗೆ ತಿಳಿಸದೆ ಒಂದು ರೀತಿಯ ಸ್ಥಿರಾತ್ಮಕವಾಗಿದೆ ಅಂತ ಹೇಳ್ಬಿಟ್ಟು ಟೀಕೆಗೊಳಪಟ್ಟಿದೆ. ನೆಕ್ಸ್ಟ್ ಹಾಗೆ ನಿರಾಶಾದಾಯಕ, ಪೆಸಿಮಿಸ್ಟಿಕ್. ಆಡಮ್ ಸ್ಮಿತ್ ರವರ ಸಿದ್ಧಾಂತ ನಿರಾಶಾದಾಯಕವಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಪಾದನೆ ಮಾಡಲಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಾರ್ಯಕ್ರಮ ರೂಪಿಸಲು ಉತ್ತೇಜನ ನೀಡುವಲ್ಲಿ ಈ ಸಿದ್ಧಾಂತ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥ ಅಭಿಪ್ರಾಯ ಆಗಿದೆ. ಹಾಗೆ ಇಷ್ಟೆಲ್ಲ ಲೋಪದೋಷಗಳ ನಡುವೆ ರಾಷ್ಟ್ರರವರ ಮಾತು ಸದಾ ಸ್ಮರಣೀಯ. ಇವರು ಏನು ಹೇಳ್ತಾರೆ ಸ್ಮಿತ್ ರವರ ಬಗ್ಗೆ ನೋಡೋಣ. ಸ್ಮಿತ್ ರವರ ರಾಷ್ಟ್ರಗಳ ಸಂಪತ್ತು ಗ್ರಂಥವು ಒಂದು ಚಲನಾತ್ಮಕ ವಿಶ್ಲೇಷಣೆ ಮತ್ತು ಅನಭಿವೃದ್ಧಿ ದೇಶದ ಅಭಿವೃದ್ಧಿ ನೀತಿಗೆ ಒಂದು ಕಾರ್ಯಕ್ರಮವಾಗಿದೆ ಅಂತ ಹೇಳಿರುವಂಥದ್ದು ಆಡಮ್ ಸ್ಮಿತ್ ರವರ ಬಗ್ಗೆ. ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿರುವಂಥ ಒಂದು ದೊಡ್ಡ ಅಭಿಪ್ರಾಯ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಇಷ್ಟೆಲ್ಲ ಲೋಪದೋಷಗಳು ಇದ್ದರೂ ಸಹ ಮುಕ್ತ ವ್ಯಾಪಾರದ ಮುಖಾಂತರ ಏಕಸ್ವಾಮ್ಯದ ನಿಯಂತ್ರಣ, ಮಿತವ್ಯಯದ ಮುಖಾಂತರ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆ ಹೆಚ್ಚಳ, ಶ್ರಮ ವಿಭಜನೆಯಿಂದ ಮಾರುಕಟ್ಟೆಯ ವಿಸ್ತರಣೆ ಇತ್ಯಾದಿಗಳ ಒಂದು ವಿವರಣೆ ಅನ್ನುವಂಥದ್ದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಅಭಿವೃದ್ಧಿ ಸಿದ್ಧಾಂತವನ್ನು ಕ್ರಮಬದ್ಧವಾಗಿ ಮೊದಲು ವಿವರಿಸಿದಂಥ ಹೆಗ್ಗಳಿಕೆ ಸಹ ಸ್ಮಿತ್ ಅವರಿಗೆ ಸಲ್ಲಬೇಕು. ಹಾಗೆ ಅಲ್ಲಿ ಅವರು ಹೇಳುವಂಥ ಒಂದು ವಿಷಯ ಏನು, ಪ್ರತಿಯೊಬ್ಬ ದುರ್ವ್ಯಯಿ ಸಾರ್ವಜನಿಕ ಶತ್ರು ಮತ್ತು ಪ್ರತಿಯೊಬ್ಬ ಮಿತವ್ಯಯಿ ಸಾರ್ವಜನಿಕ ಉಪಕಾರಿ ಎನ್ನುವಂಥ ಮಾತು ಸಹ ತುಂಬ ಅರ್ಥಪೂರ್ಣ ಆಗಿದೆ ಅಂತ ಹೇಳ್ಬೋದು. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತ ಸಹ ಅನೇಕ ಭವಿಷ್ಯದ ಅರ್ಥಶಾಸ್ತ್ರಜ್ಞರಿಗೆ ಒಂದು ಮಾದರಿಯಾಗಿದೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಹ ನನ್ನ ಈ SM ಎಜುಡೆಸ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ಒಂದು ಈ ತರಗತಿಗಳನ್ನು ಕೇಳಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ತರಗತಿನ ಮುಗಿಸ್ತಿದ್ದೇನೆ. ಎಲ್ರಿಗೂ ಸಹ ನಮಸ್ಕಾರ. ಆಲ್ ದ ಬೆಸ್ಟ್.